ಘಟನೆಗಳನ್ನ ನೆನೆಸ್ಕೊಂಡು ಕುಂದಿರ್ತೀನಿ ನೀನು. ನನ್ನ ಜೀವನನೇ ಹೋದ್ಮೇಲೆ ಕಂಕಣ ಭಾಗ್ಯ ತಗೊಂಡು ನಾ ಏನು ಮಾಡಲಿ? ನಾ ಇನ್ನು ಬರ್ತೀನಿ ರೀ ಯಜಮಾನ್ರಿ. ಏ ಪುಣ್ಯ, ಪಿಕ್ಚರ್ನ ಬಿಟ್ಟು ಹೋಗ. ಬರ್ರಿ ನಮ್ಮ ಮಾವರ ಬುದ್ಧಿ ಐತಲ್ಲ, ಪಿಕ್ಚರ್ ಇನ್ನೊಂದು ಮದುವೆ ಮಾಡೋಣ ಅಂತಾನ ನೋಡಿದ್ರೆ. ಮಾವ ಮಾವ ಏನ ಒಳಗ ಮದ್ವೆ ಸುದ್ದಿ ಮಾತಾಡತ್ತಾರ. ನಂದು ನಿಂದು ನಂದು ನಿಂದ ಹುಚ್ಚಿಡ್ದ ನಿಂಗ. ನಾ ಸಿಟಿಯಾಗ ಹೋದವ, ನೀ ಎಂತ ಹುಡುಗಿಯನ್ನ ಮದುವೆ ಹೋಗ್ಬೇಕು ಅಂತ ಮಾಡಿದ್ದಿ. ನೀನ್ ನೋಡಿದ್ರ ನನಗೇನಾಗಿತ್ತು ಮಾವ? ಹುಚ್ಚಿಡ್ದತಿ. ನಮ್ಮಪ್ಪ ಅವನ ಕಡೆ ಕಳ್ಸಿನ ಅಂತ ಜಸ್ಟ್ ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ನಾನು ನಿನ್ ಮದುವೆ ಆಗಕ್ಕಲ್ಲ. ಏ ಮಾವ, ನೀ ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಸಣ್ಣಕ್ಕಿದ್ದಾಗ ನೀನು ನನ್ನ ಗಂಡ ಅಂತೇಳಿ ನಮ್ಮಪ್ಪ ಬಹಳ ಆಸೆ ತೋರ್ಸಾನ. ಸೊ ನಮ್ಮ ಮನ್ಸೊಳಗೆ ಏನೇನೋ ಕಲ್ಪನೆ ಮಾಡ್ಕೊಂಡಿನಿ. ನೀ ಹಿಂಗಂದ್ರೆ ನಾ ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ? ನೀನಿಲ್ಲ ಅಂದ್ರೆ ನಂಗೆ ಬದುಕಲ್ಲ ಮಾವ. ಏ ನಿಮ್ಮಪ್ಪ ಆಸೆ ಹುಡ್ಸಿದ್ರೆ ನಾ ಏನ್ ಮಾಡ್ಲಿ? ಇನ್ ನನ್ ಕೇಳ ಆಸೆ ಹುಡ್ಸಿನ? ನಾ ಏನ್ ಓದಿನಿ, ನೀನ್ ಓದಿ, ಯೋಚನೆ ಮಾಡ. ನಾವಿಬ್ರು ಜೀವನ ಮಾಡಕ್ ಓದಕ್ಕೆ ಇಂಪಾರ್ಟೆಂಟ್ ಆಕೈತಿ. ಜೀವನ ಮಾಡಕ ಓದ್ ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಸಮಾಜದಾಗ 4 ಮಂದಿ ಮುಂದೆ ಬದುಕಬೇಕು ಅಂತಂದ್ರೆ ಈ ಓದ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಮಾವ, ನಾವಿಬ್ರು ಜೀವನ ಮಾಡಕ್ ಓದಕ್ಕೆ ಕಟ್ಟತರತಿ. ಜೀವನ ಮಾಡಕ ಓದ್ ಇಂಪಾರ್ಟೆಂಟ್ ಅಲ್ಲ, ಸಮಾಜದಾಗ 4 ಮಂದಿ ಮುಂದೆ ಬದುಕಬೇಕು ಅಂದ್ರೆ ಈ ಓದ್ ಬಹಳ ಇಂಪಾರ್ಟೆಂಟ್ ಆಗತಿ. ಮಾವ, ನೀನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ ಪ್ಲೀಸ್, ಅರ್ಥ ಮಾಡ್ಕೊ. ನಂಗೆ ನಿನ್ ಬಿಟ್ಟಿರಕ್ ಆಗಲ್ಲ. ಏ ಹುಚ್ಚಿ, ನಾ ಓದಿರೋ ರೇಂಜಿಗೆ ನನ್ನ ಲೆವೆಲ್ ತಕ್ಕ ಹುಡುಗಿನ ಹುಡ್ಕಾಕೊಂತಾನಿ. ನನಗ ನೀ ಬ್ಯಾಡ.